Hey guys, welcome back to my YouTube channel. ಸೊ ಇವತ್ತಿನ ಬ್ಲಾಗ್ ಏನು ಅಂತ ತಮ್ಮನೆಲ್ಲ ನೋಡಿರ್ತೀರಾ. ಸಿ ಆಲ್ರೆಡಿ ಹುಡುಗಿ ಇಲ್ಲಿದೆ, ಅನದರ್ ಗರ್ಲ್ ಈಸ್ ಹಿಯರ್. ಇವತ್ತಿನ ಬ್ಲಾಗು ಕುಕಿಂಗ್ ವಿತ್ ಮೈ ಸಿಸ್ಟರ್ಸ್ ಅಂತ. ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಆಲ್ರೆಡಿ. ಸೊ ಹಾಗಾಗಿ ನಾವು ಇವತ್ತು ಏನಾದರೂ ಮಾಡ್ಕೊಂಡು ತಿನ್ನೋಣ. ಮನೇಲಿ ಇಬ್ಬರು ಇದೆಯಲ್ಲ, ಅವಳಿಗೂ ಎಕ್ಸಾಮ್ ಮುಗೀತು. ಹಾಗಾಗಿ ಕ್ಯಾಮ್ರಾ ಆನ್ ಮಾಡಿದ್ರೆ ಈ ಥರ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದೀವಿ. ಇನ್ನೂ ಏನು ಮಾಡಬೇಕು ಅಂತ ಡಿಸೈಡ್ ಆಗಿಲ್ಲ. ಬೆಳಿಗ್ಗೆಯಿಂದ ಏನು ಮಾಡಬೇಕಂತ ತಲೆ ನೋಡ್ತೀವಿ. ಬಿಕಾಸ್ ಮಾಡಿದ ತಕ್ಷಣ ಈಸಿಯಾಗಿರಬೇಕು, ಬೇಗ ಮಾಡೋಂಗಿರಬೇಕು. ನಾವು ಇಷ್ಟು ದಿನದಿಂದ ಏನಾದರೂ ಲೈಕ್ ಸಮಥಿಂಗ್ ಕ್ರೇವಿಂಗ್ಸ್ ಆಗ್ತಿದೆ. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದ್ದೀನಿ ಪಾನಿಪುರಿ ಮಾಡೋಣ ಅಂತ. ಮಾಡೋಣ ಪಾನಿಪುರಿನ. ಎಸ್, ಇವಾಗ ಪಾನಿಪುರಿ ಮಾಡೋಣ ನಮ್ಮ ಸಿಸ್ಟರ್ ಜೊತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಗೈಸ್, ಕುಕಿಂಗ್ ವಿತ್ ಮಾಡೋರು ನಮ್ಮ ಸಿಸ್ಟರ್ ಅನ್ಸ್ಕೊಂಡಿರೋರು ಇಲ್ಲೇ ಇದ್ದಾರೆ. ಈ ಕಡೆ ಬಾ ಸ್ವಲ್ಪ ಫ್ರೇಮ್ಗೆ. ಅವಾಗಿಂದ ಕರ್ದು ಸಾಕಾಗಿ ಟೈಮ್ ಆಲ್ರೆಡಿ ಎಷ್ಟಾಗಿದೆ, 7:15 ಆಗಿಬಿಡ್ತು. ಇವಾಗ ಬಂದವಳೆ. ಹೆಂಗನ್ನಿಸ್ತದೆ ಎಕ್ಸಾಮ್ ಮುಗಿಸಿ ಲಾಸ್ಟ್ ಎಕ್ಸಾಮ್ ಅಂತ ಇವತ್ತು ಫುಲ್ಲು ಜೋಶಲ್ಲೆಲ್ಲ ಬಂದಿರೋದು. ಹೆಂಗನ್ನಿಸ್ತು ಎಕ್ಸಾಮು? ಎಕ್ಸಾಮ್ ಮುಗೀತು, ಸ್ಕೂಲು ಮುಗೀತು. ಹೆಂಗೆ ಮಾಡಿದೆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. SSLC ಎಕ್ಸಾಮೇ ಚೆನ್ನಾಗಿ ಮಾಡಿ. SSLC ಹುಡುಗಿ ಗೈಸ್ ಮುಗೀತು. ಓಕೆ, ಇವತ್ತು ಕುಕಿಂಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಬಾಯಲ್ಲಿ ಸಹನಾ, ಕುಕಿಂಗ್ ಮಾಡೋಣ ಅಂತ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವಿತ್ ಸಿಸ್ಟರ್ ಅಂತ. ಈಗ ನನ್ನ ಜೊತೆಯಲ್ಲಿ ಕುಕ್ ಮಾಡ್ಬೇಕು ನೀನು. ಏನು ಪಾನಿಪುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ ಪಾನಿಪುರಿ? ಆಯಿತು ಗೈಸ್. ಇವಾಗ ಇಷ್ಟೊಂದು ಸೈಲೆಂಟ್ ಅಲ್ಲ, ನೀವು ಅಂದ್ಕೊಂಡಿರೋಷ್ಟು. ಗೊತ್ತಾಗುತ್ತೆ ಮುಂದೆ ಎಷ್ಟು ವೈಲೆಂಟ್ ಎಷ್ಟು ಸೈಲೆಂಟ್ ಅಂತ. ಅದಕ್ಕೆ ನೋಡಿ ಹಂಗೆ ಆಯಿತಾ. ಅದಕ್ಕೆ ಇವಾಗ ಪಾನಿಪುರಿ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಹೇಳಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಮಾಡ್ತೀವಿ ತಾನೇ? ಎಸ್. ದೆನ್ ಇಲ್ಲೊಬ್ರು ಇಲ್ಲಿ ಆರಾಮಾಗಿ ಮಲಗಿದ್ದಾರೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಸ್ಟಾರ್ಟ್ ನೋಡಿ ಗೈಸ್, ನಮ್ಮಮ್ಮ ಇವತ್ತು ಶುಕ್ರವಾರ ಅಂತ ಎಷ್ಟು ನೀಟಾಗಿ ಅಡುಗೆ ಮನೇಲಿ ಇಟ್ಟಿದ್ದಾರೆ. ನಾವೆಲ್ಲ ಅಡುಗೆ ಮಾಡ್ತೀವಲ್ವ, ಅಡುಗೆ ಮಾಡಾದ್ಮೇಲೆ ಬಿಕಾಸ್ ನಾನು ಮಾಡಿದಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದೆ. ಇವತ್ತು ಇವಳ ಜೊತೆ ಅಡುಗೆ ಮಾಡ್ತಿದ್ದೀನಲ್ವಾ, ಅಡುಗೆ ಮನೆ ಇವಾಗ ಹೆಂಗಿದೆ ನೋಡ್ಕೊಬಿಡಿ. ಅದಾದಮೇಲೆ ಹೆಂಗಿರುತ್ತೆ ಅಂತ ಒಂದ್ಸತಿ ನಿಮಗೆ ತೋರಿಸ್ತೀನಿ ಆಯಿತಾ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಸ್ವಲ್ಪ ಎತ್ತಿಡ್ಕೋಬೇಕು. ಮೇಡಮ್ಗೆ ಸ್ವಲ್ಪ ಕೆಲಸ ಕೊಡೋಣ. ಕೊಡಿ ಕ್ಯಾಮ್ರಾಮ್ಯಾನ್ ಅವರೇ. ಇವಾಗ ಫಸ್ಟು ಪೂರಿ ಮಾಡಬೇಕು ಗೈಸ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಮ್ಮ ಸಹನವ್ರು ತೆಗ್ದಿರ್ತಾರೆ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ನೀನು ಹೇಳಬೇಕು. ಗೊತ್ತಿಲ್ವ? ನಾನೇ ಹೇಳ್ಕೊಡ್ಬೇಕಾ? ನೋಡಿ ಗೈಸ್, ಏನು ಗೊತ್ತಿಲ್ಲ, ಅಡುಗೆ ಮನೇನಂದ್ರೇ ಗೊತ್ತಿಲ್ಲ. ಏನು ಸುಮ್ಮನೆ ತಿನ್ನೋದು ಅಷ್ಟೇ, ಮನೆ ಕಳೋದು, ತಿನ್ನು, ಮಲ್ಗು, TV, ಫೋನ್, ಇಷ್ಟೇ. ಬುಕ್ಸು ಸ್ವಲ್ಪ ಅಷ್ಟೇ. ಓಕೆ, ಇವಾಗ ಫಸ್ಟು ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ, 1 ನಿಮಿಷ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಳಗೆ ಹೇಳಿದ್ದೀನಿ ಗೈಸ್, ಎತ್ತಿಡ್ತಾ ಇದ್ದಾಳೆ. ಲೆಟ್ ಸ್ಟಾರ್ಟ್ ಕುಕಿಂಗ್. ಇವಾಗ ಬಿಸಿನೀರು ಅಂದರೆ ಬಿಸಿನೀರ ಪಾತ್ರೆ ಇರಲಿ ಅಂತ ಕೇಳ್ತಾಳೆ ಅವಳು. ಸ್ವಲ್ಪ ಬಿಸಿನೀರ ಪಾತ್ರೆ ಇರಲಿ ಅಂತ ಕೇಳೋದು. ನೋಡಿ ಗೈಸ್, ತಿರ್ಸು ಹಿಂಗೆ ಅಂತ. ಏನೂ ಬರಲ್ಲ, ಅಡುಗೆ ಮನೆ ಅಂದರೆ ಏನು ಅಂತ ಕಲಿಸ್ಕೊಟ್ಟಿಲ್ವಲ್ಲ ನಿಮ್ಮೇ ಪಾಪ. ಹುಡುಗಿ ಥರ ಬೆಳೆಸ್ಬಿಟ್ಟಿದ್ದಾರೆ, ಅದೇ ಥರ. ಇಲ್ಲಿ ಪೂರಿ ಕಲಿಸ್ತಾ ಇದ್ದೀನಿ. ಅವರಿಗೆ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡೋದಕ್ಕೆ ಬರಲ್ಲ. ಗಿಡ ಮತ್ತು ಬಟಾಣಿನ ಬೇಯಿಸ್ಕೊತಾ ಇದ್ದೀನಿ. ಬಿಕಾಸ್ ಸ್ಟಫಿಂಗ್ಸಿಗೆ ಬೇಕಲ್ಲ ಪಾನಿಪುರಿಗೆ. ಸೊ ಅದಕ್ಕೋಸ್ಕರ ಬೇಯಿಸ್ಕೊತಾ ಇದ್ದೀನಿ. ಇದು 2 ವಿಷಲ್ or 3 ವಿಷಲ್ ಬರೋ ತನಕ ಪೂರಿಗೆ ರೆಡಿ ಮಾಡ್ತಿದ್ದೀನಿ. ಸಹನ ಎಲ್ಲಿ ಅಂತ ಕೇಳಿಬಿಡಿ, ವಿಡಿಯೋಗ್ರಫಿಗೆ ಯಾರಲ್ಲ. ಸೊ ಅವಳು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾಳೆ. ಮತ್ತು ಇವತ್ತು ಅವಳು ಬರ್ತಾಳೆ. ಇಲ್ಲಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ, ಸ್ವಲ್ಪನೇ ಮಾಡೋಣ ಅಂತ. ಬಿಕಾಸ್ ಟೈಮ್ ಆಗಿಬಿಟ್ಟಿದೆ ಇವಾಗ. ಆಲ್ರೆಡಿ ಅಡುಗೆನೂ ಮಾಡಬೇಕಂತೆ ಅವರು. ಹಾಗಾಗಿ
ಸ್ವಲ್ಪನೇ ಮಾಡೋಣ. ಆಮೇಲೆ ಊಟ ಮಾಡಿಲ್ಲ ಅಂತ ನಮ್ಮ ಅಮ್ಮನ ಕೈಲಿ ಬೈಸ್ಕೊಡೋದಕ್ಕೆ ಅಲ್ವಾ. ಈ ಕನ್ಸಿಸ್ಟೆನ್ಸಿಲಿ ಅಂದರೆ ಈ ಕನ್ಸಿಸ್ಟೆನ್ಸಿಲಿ ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಆ ಥರ ಕಲಿಸ್ಕೊಂಡಿದ್ದೀನಿ. ತುಂಬ ಹಾಟ್ ಇತ್ತು ವಾಟರು, ಸೊ ಅವಾಗ ಎಣ್ಣೆ ಹಾಕೋಕ್ಕಾಗಿಲ್ಲ. ಸೊ ಅದಾದಮೇಲಾದರೂ ಹಾಕ್ಕೋಬೋದು ಅಥವಾ ಇವಾಗಾದರೂ ಹಾಕ್ಕೊಳ್ಳಿ, ಗೊತ್ತಿರುತ್ತೆ, ಹೇಳೋದೇನು ಬೇಕಾಗಿಲ್ಲ. ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಅಷ್ಟೇ. ಅವಳು ಕಲ್ಸೋಕ್ಕೆ ಬರೋಲ್ಲ ಅಂತ ನಾನು ಸ್ವಲ್ಪ ಕಲಿಸ್ತಿದ್ದೀನಿ. ನೋಡೋಣ ಏನು ಹೆಲ್ಪ್ ಮಾಡ್ತಾಳೆ ಅಂತ. ಸದ್ಯಕ್ಕೆ ಕ್ಯಾಮ್ರಾ ಹಿಡಿಯೋದಕ್ಕೆ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ. ನೋಡೋಣ ಏನಕ್ಕೆ ಹೆಲ್ಪ್ ಮಾಡ್ತಾಳೆ ಮುಂದೆ. ಈ ಕನ್ಸಿಸ್ಟೆನ್ಸಿಲಿ ಕಲಿಸಿದ್ರೆ ಆಯಿತು. ಇವಾಗ ಇದನ್ನ ಒಂದು 5 to 10 minutes ಇಡೋಣ. ಅಷ್ಟರಲ್ಲಿ ಪಾನಿಗೆ ಏನೇನು ಬೇಕೋ ಅದನ್ನು ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ನೋಡಿ, ಏನೋ ಮಾಡಿ ಅಂದರೆ ಏನೇನೋ ಮಾಡೋದು. ಹೆಲ್ಪ್ ಮಾಡ್ತಾಳೆ ಅಂತ ನಾನು ಹೇಳಿದ್ದೆ ಅಲ್ವಾ, ಏನೂ ಹೆಲ್ಪ್ ಮಾಡ್ತಾ ಇಲ್ಲ. ಎಲ್ಲ ನಾನೇ ಹುಡ್ಕೊಂಡು ಎಲ್ಲ ನಾನೇ ಮಾಡಬೇಕು. ಆ್ಯಕ್ಚುಲಿ ಇವಳು ಹುಡುಕ್ತಾ ಇಲ್ಲ ಗೈಸ್, ನನ್ನ ತಂಗಿ ಹುಡಿ ಕೊಡ್ತಾಳೆ. ಆಯಿತಾ, ಈಗ ಇದನ್ನು ಮಾಡಬೇಕು, ಎಲ್ಲನೂ ಮಾಡಬೇಕು, ನಾನೇ ಮಾಡಬೇಕು. ಹೆಲ್ಪ್ ಅಂತ ಸುಮ್ಮನೆ ತಂಗಿಗೋಸ್ಕರ ಮಾಡ್ಬೇಕಂದ್ರೆ ನೀನೇ ಮಾಡಬೇಕು, ನಾವೇನು ಮಾಡಂಗಿಲ್ಲ. ನೀನು ಮಾಡಿ ಹೆಲ್ಪ್ ಮಾಡಿ ಕಲಿಯೋದು ಇವಾಗ. ನಾನು ಯಾವಾಗಲೂ ಎಲ್ಲ ನಮ್ಗೆ ಇನ್ನೂ ಟೈಮ್ ಇದೆ ಅಮ್ಮ. ನೀನು ಅಂಕಿದ 2 ವರ್ಷ ದೊಡ್ಡೋಳು. ನೀನು ಎಲ್ಲರಿಗೂ ನಾನೇ ಮಾಡಿಕೊಟ್ರೆ ನನಗೆ ಯಾರು ಮಾಡಿಕೊಡ್ತಾರೆ? ನನಗೆ ಯಾರು ಮಾಡಿಕೊಡ್ತಾರೆ? ಹೇಳಂಗಿಲ್ಲ ಅದನ್ನೆಲ್ಲ ಇಲ್ಲಿ ಹೇಳ್ಬಾರ್ದು. ನನಗೆ ನಾನು ಯಾರನ್ನ ಕೇಳಿ ನನಗೆ ಮಾಡಿಕೊಡಿ ಅಂತ ನನಗೆ ಯಾರು ಮಾಡಿಕೊಡ್ತಾರೆ? ನಿನ್ನ ಗಂಡನ ಮನೇಲಿ ಮಾಡ್ಕೊಡ್ತಾರೆ ಮುಂದೆ. ಇನ್ನೂ ಟೈಮ್ ಇದೆ. ಇವಾಗ ಇವಳಿಗೆ ನಾನೇ ಮಾಡ್ಕೊಡ್ಬೇಕು, ಇವಳಿಗೂ ನಾನೇ ಮಾಡ್ಕೊಡ್ಬೇಕು, ಆಯಿತಾ? ನಮ್ಮ ಮನೆಯವರು ನನ್ನನ್ನೇ ಮಾಡು ಅಂತಾರೆ. ನಾನು ಯಾರನ್ನ ಕೇಳಿ? ಆಸ್ಕ್ ಯುವರ್ ಫ್ರೆಂಡ್ಸ್. ನಾನು ಅವರಿಗೂ ನಾನೇ, ಅವ್ರು ದೊಡ್ಡ ಸೋಂಬೇರಿ ನನ್ನ ಮಕ್ಕಳು, ಅವರಿಗೂ ನಾನೇ ಮಾಡಬೇಕು. ಆ್ಯಕ್ಚುಲಿ ಕುಕಿಂಗ್ ಬರೋದು ನಾನು ಒಬ್ಬಳಿಗೆ ನನ್ನ ಫ್ರೆಂಡ್ಸಲ್ಲಿ, ಅವ್ರಿಗೂ ನಾನೇ ಮಾಡಬೇಕು. ಶೆಫ್ ಅವ್ರು ನನಗೆ ಮಾಡ್ಕೊಡಲ್ಲ, ಮುಂದೆ ಬಾ, ಅವರೇ ನನಗೆ ಮಾಡ್ಕೊಡಲ್ಲ. ಸೊ ಇವಾಗ ಅಲ್ಲಿ ವಿಷಲ್ ಆಗಿದೆ ಸ್ಟಫಿಂಗ್ಗೆ. ಇವಾಗ ಪಾನಿ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಅಟ್ಲೀಸ್ಟ್ ಏನೂ ಹೆಲ್ಪ್ ಮಾಡ್ತಿಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀನಿ. ಅಟ್ಲೀಸ್ಟ್ ಗ್ರೈಂಡ್ ಮಾಡಿಕೊಡು ಅಂತ ಗ್ರೈಂಡ್ ಮಾಡಿಸಿದ್ದೀನಿ ಗೈಸ್. ಅವ್ರು ಗ್ರೈಂಡ್ ಮಾಡೋಷ್ಟರಲ್ಲಿ ಇಲ್ಲಿ ವಿಷಲ್ ಆಗಿದೆ. ಇದನ್ನು ಇವಾಗ ಇದನ್ನು ಪೋರ್ ಮಾಡಿಕೊಂಡು ಆಲೂಗೆಡ್ಡೆನ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಇದು ಆಲೂಗೆಡ್ಡೆ ತೆಗ್ದಾಕ್ತೆ, ಬಟಾಣಿ ಇನ್ನೂ ಸ್ವಲ್ಪ ಬೇಯಬೇಕೋದಕ್ಕೆ ಇನ್ನೊಂದು 2 ವಿಷಲ್ ಕುಗ್ಸ್ಕೊಳ್ಳೋಣ. ಇಲ್ಲಿ ಸಹನ ರಿಯಾಕ್ಷನ್ ನೋಡಿ ಗೈಸ್, ಕೆಲಸ 2 3 ಕೆಲಸ ಮಾಡೋಕ್ಕೆ ರಿಯಾಕ್ಷನ್ ನೋಡಿ. ಇಡೀ ಅಡುಗೆ ಮಾಡೋಕ್ಕೆ ಬಿಟ್ಬಿಟ್ರೆ ಹೆಂಗಿರುತ್ತೆ. ಸೊ ಅಷ್ಟರಲ್ಲಿ ನಾವಿಲ್ಲಿ 5 ಮಿನಿಟ್ಸ್ ಬಿಟ್ಟಿದ್ವಲ್ವಾ. ಸೊ ಅದನ್ನು ಇವಾಗ ನಾವು ಲಟ್ಟಿಸ್ಕೊಂಡು ಏನು ಮಾಡೋಣ ಅಂದರೆ ಅದನ್ನು ಆಯಿಲ್ಗೆ ಹಾಕೋಣ. ಸೊ ಆವಾಗ ಪೂರಿ ಆಗುತ್ತೆ. ಎಸ್, ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಇದೆ, ಬೇಗ ಮುಗಿಸ್ಬೇಕು. ಟೈಮ್ ಆಲ್ರೆಡಿ ಆಗಿದೆ. ನಮ್ಮ ಅದರಲ್ಲಿ ದುರ್ಗಿ ಆಗಿದ್ದಾರೆ, ಇಲ್ಲಿಂದ ಕೂತ್ಕೊಂಡಿದ್ದಾರೆ. ಬೇಗ ಮಾಡು. ಇವಾಗ ಇಷ್ಟು ಇಲ್ಲಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಆಯಿಲ್ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಟಫಿಂಗ್ಸ್ ರೆಡಿ ಮಾಡಿದ್ದಾಳೆ. ಇಲ್ಲಿ ಅಲ್ಲಿ ಕೂತ್ಕೊಂಡು ಆವಾಗಲೇ ಟಿ ವಿ ಸ್ವಲ್ಪ ಬಟಾಣಿ ಬಿಡ್ಸೋಕೆ ಹೇಳಿದ್ದೀನಿ. ಲೆಟ್ಸ್ ಫ್ರೈ ದಿಸ್ ಪುರೀಸ್. ಟೈಮು ಆಲ್ರೆಡಿ 9:15 ಆಗ್ತಾಯಿದೆ. ಎಸ್, ಮಾಡಲೇಬೇಕು ಅಂದಮೇಲೆ ಮಾಡಲೇಬೇಕು. ಎಸ್, ಮಾಡೋಣ. ನೀವು ನಮ್ಮ ಜೊತೆ ಆಗಿದೆ ಅಂದಮೇಲೆ ನಾನು ಮಾಡ್ತೀನಿ. ಎಸ್, ಆಯಿಲ್ ಕುದೀತಾ ಇದೆ. ಹಾಕು ಬಿಸಿ ಪೂರಿ ಸ್ಟಫಿಂಗ್ಸ್ಗೆ ಬೇಕಾಗಿರೋವಂಥದ್ದು ಹಾಲಿದೆ. ವಾಟರ್ ಆ್ಯಡ್ ಮಾಡಬೇಕು. ಇವಳು ಇಂಗ್ರೀಡಿಯೆಂಟ್ಸ್ ಸರ್ಚ್ ಮಾಡ್ತಾ ಇದ್ದಾರೆ ಮೇಡಮು. ನಾನು ಹೇಳ್ದೆ ತಾನೆ,
ಅಡುಗೆ ಮನೆ ಮೊದಲು ಹೆಂಗಿರುತ್ತೆ ಆಮೇಲೆ ಹಿಂಗಾಗುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ. ನೋಡೋಣ ಇವಾಗ ಇದು ಮುಗಿಸಿ ಕೊಟ್ಬಿಟ್ಟು ಹೇಳೋಣ ಟೇಸ್ಟ್ ಹೆಂಗಿರುತ್ತೆ, ಹಿಂಗೆ ಮಾಡಿರ್ತೀನಿ. ಕೇಳೋಣ ಬನ್ನಿ ಗೈಸ್. ಫೈನಲಿ ಆಯಿತು, ಚೆನ್ನಾಗಿ ಬಂದಿದೆ ಕೆಲವೊಂದು. ಬಟ್ ಇಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಮಾಡಿದ್ದೀವಿ, ತೋರಿಸ್ತೀನಿ. ಕೆಲವೊಂದು ಹಾಳಾಗಿದೆ, ಪುರಿ ಮಾಡೋಕೆ ಹೋಗಿ ಹಾಳಾಗೋಯ್ತು, ಕೆಲವೊಂದು ಸಿಹಿ ಈ ಥರ ಆಗೋಯ್ತು. ಇನ್ನು ಕೆಲವೊಂದು ಚೆನ್ನಾಗಿ ಬಂತು, ಅದನ್ನು ಟ್ರೈ ಮಾಡೋಣ. ಕೆಲವೊಂದು ನೋಡ್ಕೊಳ್ದೆ ಸ್ವಲ್ಪ ಹಂಗಾಗೋಗಿದೆ, ಫ್ಲಾಪ್ ಶೋನು ಆಯಿತು. ಇಲ್ಲಿ ಅದನ್ನು ವೇಸ್ಟ್ ಅಂತೂ ಮಾಡಲ್ಲ, ಇವರಿಬ್ರು ಯಾಕೆ ಹೆಂಗೆ ತಿನ್ಕೊತಿದ್ದಾರೆ ಆಲ್ರೆಡಿ. ನೋಡೋಣ ಇವಾಗ ಟ್ರೈ ಮಾಡೋಣ ಹೆಂಗೆ ಮಾಡಿದ್ದೀನಿ ನಾನು ಅಂತ. ಮಾಡಿದ್ದೀನಿ ಅಂತ ಅಂದಿದ್ದ ತಕ್ಷಣ ಇವಳು ಎಕ್ಸ್ಪ್ರೆಷನ್ ನೋಡಿ, ಹಿಂಗೆ ಅದನ್ನೆಲ್ಲ ಖಾಲಿ ಮಾಡ್ತಾರೆ ಇವ್ರುಗಳು. ಚೆನ್ನಾಗಿ ಬಂದಿರೋದ್ರಲ್ಲಿ ಸ್ವಲ್ಪ ಎಟ್ಟು ಹಿಡ್ಕೊಂಡಿದ್ದೀನಿ. ಇವಾಗ ನೋಡೋಣ. ಮಿರ್ಚಿ ಬೇಕಾ? ಮಿರ್ಚಿ. ಓಕೆ, ಇವಾಗ ಫಸ್ಟ್ ಬೈಟು ಪಾನಿಪುರಿ ಸವಿಯಲು ಸಿದ್ಧವಾಗಿದೆ. ಸಹನಂಗೆ ಕೊಡೋಣ ಇವಾಗ ಫಸ್ಟ್ ಬೈಟ್. ಹಿಂಗಿರು, ತಗೊಳ್ಳಿ. ಅಡುಗೆ ಮನೆ ಏನು ಕ್ಲೀನ್ ಮಾಡಿಲ್ಲ ಗೈಸ್, ಡೋಂಟ್ ವರಿ. ಹೆಂಗಿದೆ ಇವಳು ನೋಡಿ, ಇರಾ ರಿವ್ಯೂ ಪ್ಲೀಸ್. ಖಾರ ಪುರಿ ಆಲೂಗಡ್ಡೆ ಮಸಾಲ, ಪಾನಿ. ಫಸ್ಟು ಪಾನಿ ಟೇಸ್ಟ್ ಕೊಡ್ತು, ಆಮೇಲೆ ಮಸಾಲ ಟೇಸ್ಟ್ ಕೊಡ್ತು, ಆಮೇಲೆ ಪುರಿ ಟೇಸ್ಟ್ ಕೊಡ್ತು. ಓಕೆ, ಚೆನ್ನಾಗಿದೆಯಾ? ಹೆಂಗಿದೆ? ಓಕೆ, ಇವಾಗ ನಮ್ಮ ಶ್ರಾವಣಿಯವರಿಗೆ ಯಾವುದನ್ನು ವೇಸ್ಟ್ ಮಾಡಲ್ಲ ಗೈಸ್. ನಮ್ಮನೆ ಹಾಳಾಗಿರೋದನ್ನು ಬಿಡ್ತಾ ಇಲ್ಲ ಅವ್ರುಗಳು. ಬಡ್ಕೊಂಡಳು ಭಯ. ಐ ಥಿಂಕ್ ಖಾರ ಇರ್ಬೋದು. ಬಾಯ್. ಸೂಪರ್. ಕಾಲೇಜಿಗೆ ಹೋಗಿ ಪಾನಿಪುರಿ ತಿಂದು ನನಗಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನನಗೆ ನಾನು ಮಾಡೋ ತಿನ್ನೋಕ್ಕೆ ಒಂಥರ ಖುಷಿ. ಬಟ್ ಬೇರೆಯವ್ರು ಮಾಡಿಕೊಟ್ರೆ ಇನ್ನೂ ಖುಷಿ, ಮಾಡಿಕೊಡೋರು ಬೇಕಲ್ವ. That is the problem. Direna, direna, direna. ಎಲ್ಲ ಚೆನ್ನಾಗೈತೆ. ಪಾನಿ ಸ್ವಲ್ಪ ಖಾರ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಆ್ಯಂಡ್ ಮಸಾಲ, ಚಾಟ್ ಮಸಾಲ, ಗರಂ ಮಸಾಲ ಇದೆಲ್ಲ ಇದ್ದರೆ ಸೇಮ್ ಸ್ಟ್ರೀಟ್ ಸ್ಟೈಲು ಟೇಸ್ಟ್ ಕೊಡ್ತಾಯಿತ್ತು. ಬಟ್ ಅದಿಲ್ದಿರೋದ್ರಿಂದ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಆಗಿದೆ. ನಿಂತಿರೋ ಪರ್ಫೆಕ್ಟಾಗಿದೆ, ಸಖತ್ತಾಗಿದೆ. ಮತ್ತು ನಾನು ಮಾಡಿರೋದ್ರಿಂದ ನನಗೆ ಓಕೆ ಅಂತ ಅನಿಸ್ತೀನಿ. ಹಿಂಗಿತ್ತು ಖಾರ ಅದೇ ಖಾರ, ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಆಗಿದೆ, ಮಸಾಲೆ ಇರಲ್ಲ ಅದಕ್ಕೆ. ಸೊ ಮಾಡಿದ್ದೀವಿ, ಹೆಂಗೋ ಚೆನ್ನಾಗಿದೆ. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಸಖತ್ತಾಗಿ ಮಾಡ್ತೀವಿ, ಐ ಹೋಪ್ ಚೆನ್ನಾಗಿ ಅಂತ. ಬಿಕಾಸ್ ನಾನು ಮಾಡಿರೋದು ಯಾವಾಗಲೂ ನನಗೆ ತಿನ್ನೋಕ್ಕೆ ಸ್ವಲ್ಪ ಓಕೆ ಅಂತ ಅನಿಸೋದು. ಬೇರೆಯವ್ರು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇವಾಗ ಚೆನ್ನಾಗಿತ್ತು, ತಿಂತೀವಿ, ಖಾಲಿ ಮಾಡ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಮೋರ್ ವೀಡಿಯೋಸ್ ಬೇಕು ಅಂದರೆ ಡೂ ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್.